ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಲಿಕ್ಕೆ ವಿಷಯನೇ ಉಳಿದಿಲ್ಲ. ಹೀಗಾಗಿ RSS ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಫೇಲ್ಯೂರ್ ಆಗಿದೆ. ಅನೇಕ ಸಂದರ್ಭದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಯಾಕೆ ಸೈಟ್ ವಾಪಸ್ ಯಾಕೆ ಕೊಟ್ರು? ಭ್ರಷ್ಟಾಚಾರ ಮಾಡ್ಲಿಲ್ಲ ಅಂದ್ರೆ ಅವರ ಅನೇಕ ಹುಳುಕುಗಳನ್ನು ಮುಚ್ಚಲುವಾಗಿ ಖರ್ಗೆ ಅವರು RSS ಮೇಲಿಂದ ಮೇಲೆ ಟೀಕಾ ಮಾಡ್ತಾರೆ. ಇದೇ ಮೊದಲೇ ಸತ್ಯ ಅಲ್ಲ. ಇನ್ನು ಮುಂದೆ ಅವರ ಯಾವ ಮಾತುಗಳಿಗೂ ರಿಸ್ಪಾನ್ಸ್ ಮಾಡಬಾರದು ಅನ್ನತಕ್ಕಂತ ನಿರ್ಣಯ ಮಾಡಬೇಕಾಗಿದೆ. ಅವ್ರು ಹೇಳುದಕ್ಕೆ ಅವ್ರಿಗೆ ಗೊತ್ತಿರ್ಲಾರ್ದ ವಿಷಯ ಮಾತಾಡಕತ್ತಾರ. RSS ಬಗ್ಗೆ ನೀವು ಮಾತಾಡ್ಬೇಕಂದ್ರೆ RSS ABC ಯಾರೋ ಗೊತ್ತಿರ್ಬೇಕು. RSS ಅಂದ್ರೆ ಏನು? RSS ದೇಶದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಸ್ವಯಂ ಸೇವಕರು ಈ ದೇಶದ ಜನರಿಗಾಗಿ ಕೆಲಸ ಮಾಡಿದ್ದಾರೆ. ಪ್ರಾ ಇರಬಹುದು, ಆಕ್ಸಿಡೆಂಟ್ ಇರಬಹುದು, ಅನೇಕ ಸಂದರ್ಭಗಳಲ್ಲಿ. ಮತ್ತು RSS ಅನ್ನು ಕದ್ದು ಮುಚ್ಚಿ ಎಲ್ಲರ ಬಾಗ್ಲ ಹಾಕೊಂಡು ಮೀಟಿಂಗ್ ಮಾಡ್ತೀವೇನು? RSS ಬಹಿರಂಗವಾಗಿ ಬಯಲಲ್ಲಿ ಎಲ್ಲರೂ ಬರ್ತಾರಾಗ. ಈಗಿದ್ದಂಥ ಕಾಂಗ್ರೆಸ್ನವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ RSS ಶಾಖೆಗೆ ಹೋಗಿ ಬಂದವ್ರೆ. DK ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಹೇಳಿದ್ರಲ್ಲ ವಿಧಾನಸಭೆಯಲ್ಲಿ, ನಮಸ್ತೆ ಶ್ರಾವಸ್ಥಲೆ ಮಾತೃಭೂಮಿ ಅಥವಾ ಹಿಂದೂ ಭೂಮಿ ಸುಖಂ ವರ್ಧಿತೋಂ. ಇದು ಹೆಂಗ್ ನೆನಪಾತು? RSS ಶಾಖಕ್ಕೆ ಹೋಗಿದ್ರು. ಈ ದೇಶದಲ್ಲಿ ಇದ್ದವ್ರು ಯಾಕಂದ್ರೆ ಇದು ಒಂದು ರಾಷ್ಟ್ರಭಕ್ತ ಸಂಸ್ಥೆ ಮತ್ತು ಹಿಂದೂ ಪರವಾಗಿ ಇರ್ತಕ್ಕಂಥದ್ದು. ಇದರಲ್ಲಿ ಮುಚ್ಚು ಮರಿ ಏನೂ ಇಲ್ಲ.